ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ವಿಮು ಫ್ಯಾಷನ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ತೊಗೊಬಂದಿದ್ದೀನಿ. ಬ್ಲೌಸ್ ಕಟ್ಟಿಂಗಲ್ಲಿ ಅಂದರೆ ಆಲ್ಮೋಸ್ಟ್ ನೀವೆಲ್ಲರೂ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಾದಮೇಲೆ ಬ್ಲೌಸು ತುಂಬ ಸರಿ ಏನಾಗುತ್ತೆ, ಗ್ಯಾಪ್ ಬಂದುಬಿಡುತ್ತೆ. ಫ್ರಂಟಲ್ಲಿ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಬರದೇ ಇರೋ ಹಾಗೆ ಯಾವ ರೀತಿ ನಾವು ಬ್ಲೌಸ್ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ತುಂಬ ಒಂದು ಟಿಪ್ಸು ಟ್ರಿಕ್ಸ್ ಈ ವಿಡಿಯೋದಲ್ಲಿದೆ. ಮಿಸ್ ಮಾಡ್ತೀನಿ ನೋಡಿ, ಎಂಡ್ ತನಕ ನೀವು ನೋಡಿ, ಖಂಡಿತ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ. ಫಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ, ಲೈನಿಂಗ್ ಪೀಸು ಮತ್ತೊಂದು ಇದು ಓನ್ಲಿ 80 ಸೆಂಟಿಮೀಟರಲ್ಲಿ ನಾನು ಇವತ್ತು ಈ ಬ್ಲೌಸು ಅಂದರೆ ಕಟ್ಟಿಂಗ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಲೈನಿಂಗ್ ಪೀಸ್ ಉಂಟಲ್ಲ ಅದು 80 ಸೆಂಟಿಮೀಟರ್ ಇದೆ. ಬ್ಲೌಸ್ ಪೀಸ್ ಉಂಟಲ್ಲ ಅದು ಸೀರೆ ಬ್ಲೌಸ್ ಪೀಸ್. ಅದು ಲೈನಿಂಗ್ ಪೀಸು ಕೂಡ 80 ಸೆಂಟಿಮೀಟರ್ ಇದೆ. ಇದರಲ್ಲಿ 1 ಮೀಟ್ರ್ ಇಲ್ಲ, 80 ಸೆಂಟಿಮೀಟ್ರ್. ಆಲ್ಮೋಸ್ಟ್ ನಾನು ಯಾವಾಗಲಾದ್ರೂ ನಾನು ಕಟ್ಟಿಂಗ್ ಅಂದರೆ ಹೇಳ್ಕೊಡ್ತಾರೆ 1 ಮೀಟ್ರೇ ತೊಗೋತಾ ಇದೆ. ಇದು 1 ಮೀಟ್ರ್ ಇಲ್ಲ. ನೋಡಿ, ತುಂಬ ಹೆಲ್ಪ್ಫುಲ್ ವಿಡಿಯೋ ನಿಮಗೆ. ಫಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ, ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಲೆಂತ್ 14 ಬೇಕು ಅಂದರೆ 14 ಇಂಚ್ ಬೇಕು, 15 ಇಂಚ್ ತೊಗೋತೀನಿ. ಇದ್ರದ್ದು ಫುಲ್ ಸೈಜ್ ಮೆಜರ್ಮೆಂಟ್ ಸೈಜ್ ಉಂಟಲ್ಲ ಅದೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು. ಮತ್ತು ನಾನಿಲ್ಲಿ 5/4 ಇಂಚು ನಾನಿಲ್ಲಿ ಶೋಲ್ಡರ್ ತೊಗೋತಾ ಇದ್ದೀನಿ. ಮತ್ತು ಇಲ್ಲಿಂದ ಇಲ್ಲಿಗೆ 5.5 ಇಂಚ್ ತೊಗೋತಾ ಇದ್ದೀನಿ. ಮತ್ತು ಇಲ್ಲಿಂದ ಇಲ್ಲಿಗೆ 9/4 ಇಂಚಿದೆ. ಅಂದರೆ 9.5 ಬೇಕು. 9.5ರಲ್ಲಿ ನಾನು ಸ್ವಲ್ಪ 9.25 ತೊಗೋತೀನಿ. ಸ್ವಲ್ಪ ಅವ್ರು ಹೇಳಿದರು ಟೈಟ್ ಬೇಕು ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರ. ಸೊ ಅದಾದಮೇಲೆ ಏನು ಮಾಡಬೇಕು, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು. ಅದಾದಮೇಲೆ ಕೆಳಗಡೆ ಸೈಡ್ ಉಂಟಲ್ಲ, ನಿಮ್ಮ ಒಂದು ಸೊಂಟದ ಸುತ್ತಳತೆ 4ನೇ ಭಾಗ ತೊಗೊಳ್ಳಿ. ನಾನಿಲ್ಲಿ 8 ತೊಗೋತಾ ಇದ್ದೀನಿ. 32 ಇದೆ 4ನೇ ಭಾಗ. ಅದಾದಮೇಲೆ 1 ಇಂಚು ಟಕ್ಸ್ಗೆ ಮತ್ತು 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಈ ಥರದ್ದು ನೀವು ತೊಗೋಬೇಕು. ಈ ಥರ ತೊಗೊಂಡಾದ್ಮೇಲೆ ಏನು ಮಾಡಬೇಕು, ಆರ್ಮಲ್ ಸೈಡಲ್ಲಿ ನಾನಿಲ್ಲಿ 1 ಇಂಚ್ ತೊಗೋತೀನಿ. ಈ ಭಾಗದಲ್ಲಿ 1 ಇಂಚ್ ತೊಗೋತಾ ಇದ್ದೀನಿ. ಜಾಸ್ತಿ ತೊಗೊಳಕ್ಕೆ ಹೋಗಬಾರ್ದು, 1 ಇಂಚ್ ಮಾತ್ರ ತೊಗೊಳ್ಳಿ. ಇಲ್ಲಿ ಇಷ್ಟು ಸಾಕು. ಇವಾಗ ಇಷ್ಟು ಕಂಪ್ಲೀಟ್ ಆಯಿತು ಬ್ಯಾಕ್ ಪಾರ್ಟಲ್ಲಿ. ಅದಾದಮೇಲೆ ಶೋಲ್ಡರ್ ಪಟ್ಟಿ, ರೆಡಿ ಶೋಲ್ಡರ್ ನಾನಿಲ್ಲಿ 3 ಇಂಚ್ ತೊಗೋತಾ ಇದ್ದೀನಿ, ರೆಡಿ ಶೋಲ್ಡರು. ಅದಾದಮೇಲೆ 8 ಇಂಚು 9 ಇಂಚು 10 ಇಂಚು ಎಷ್ಟು ಬೇಕು ನಿಮಗೆ ಡೀಪ್ ಅಷ್ಟನ್ನು ತೊಗೋಬೋದು. ಇಷ್ಟು ತೊಗೋಬೇಕಂತ ಏನು ಅಷ್ಟೇನಿಲ್ಲ, ನಿಮ್ಮ ಒಂದು ಇಷ್ಟು ಥರ ನೀವು ತೊಗೋಬೋದು. ಮತ್ತು ಈ ಥರ ಒಂದು ರೌಂಡ್ ಶೇಪ್ ಕೊಡಿ. ಇಷ್ಟಾದಮೇಲೆ ತುಂಬ ಇಂಪಾರ್ಟೆಂಟ್ ಆಗಿರೋ ಟಿಪ್ಸು ನೋಡಿ, ಶೋಲ್ಡರ್ ಜಾರಬಾರ್ದು ಅಂದರೆ ಈ ಥರ ಒಂದು ಡೌನಿಂಗ್ ಕೊಡಲೇಬೇಕು. ತುಂಬ ಇಂಪಾರ್ಟೆಂಟ್ ಆಗಿರೋದು. ಪ್ರತಿ ಒಂದು ವೀಡಿಯೋದಲ್ಲೂ ನಾನು ಹೇಳ್ತಾನೆ ಇರ್ತೀನಿ. ನೀವು ಎಷ್ಟೇ ನಾವು ಹೆಂಗೆ ಹೊಲ್ದ್ರೂ ಕೂಡ ಶೋಲ್ಡರ್ ಜಾರ್ತಾನೆ ಇರುತ್ತೆ ಅಂತ ಹೇಳ್ತಿರಲ್ಲ, ಅಂಥೇರು ನೋಡಿ ಮಿಸ್ ಮಾಡ್ದೇನೆ ಇದನ್ನು ಈ ಟಿಪ್ಸ ಫಾಲೋ ಮಾಡಿ. ಖಂಡಿತ ನಿಮ್ಮ ಒಂದು ಶೋಲ್ಡರ್ ಭುಜದಿಂದ ಜಾರಲ್ಲ. ಇವಾಗ ಇದನ್ನು ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. ಇಷ್ಟು ಕಟ್ಟಿಂಗ್ ಆದಮೇಲೆ ಇಲ್ಲಿ ಚಿಕ್ಕದೊಂದು ಕಟ್ಕೊಡಿ ಇಲ್ಲಿ, ಮತ್ತು ಈ ಭಾಗದಲ್ಲೂ ಕೂಡ ಚಿಕ್ಕದೊಂದು ಕಟ್ಕೊಡಿ. ಇಷ್ಟು ಕಂಪ್ಲೀಟ್ ಆಯಿತು. ಇದು ಬ್ಯಾಕ್ ಪಾರ್ಟ್ ರೆಡಿಯಾಗಿದೆ. ಇವಾಗ ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಮಾಡಬೇಕಂದ್ರೆ ಇವಾಗ ಏನು ಮಾಡ್ತೀನಿ, ನನ್ನ ಕಡೆ ತಿರುಗಿಸ್ಕೊತೀನಿ ನಾನಿಲ್ಲಿ. ಈಗ ಓಪನ್ ಸೈಡ್ ಉಂಟಲ್ಲ ಇದು ನನ್ನ ಕಡೆ ಸೈಡ್ ಇದೆ. ಇವಾಗ ನೆನಪಿಡಲಿ, ಈ ಥರ ನನ್ನ ಕಡೆ ಸೈಡ್ ಓಪನ್ ಪಾರ್ಟ್ ಇಟ್ಕೊಂಡಿದ್ದೀನಿ. ಇವಾಗ 1/4 ಇಂಚ್ ಮಾತ್ರ ನಾನಿಲ್ಲಿ ಹುಕ್ಪಟ್ಟಿ ಕಾಚುಪಟ್ಟಿಗೆ ನಾನಿಲ್ಲಿ 1/4 ಇಂಚ್ ಬಿಡ್ತಾಯಿದ್ದೀನಿ. ಮತ್ತು ಇದನ್ನು ಲೈನ್ನ ಡ್ರಾ ಮಾಡ್ಕೋಬೇಕು. ಲೈನ್ ಡ್ರಾ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ತೊಗೊಂಡು ನಾನಿಲ್ಲಿ ಎಕ್ಸಾಕ್ಟ್ಲಿ 4 ಕಡೆ ಎಷ್ಟು ತೊಗೊಂಡಿದ್ದೀನಿ ಸೇಮ್ ಅದೇ ರೀತಿ ಫಸ್ಟು ಮಾರ್ಕಿಂಗ್ ಮಾಡ್ಕೋಬೇಕು. 1/4 ಇಂಚ್ ಉಂಟಲ್ಲ, 1/4 ಇಂಚು ಮಾರ್ಕಿಂಗ್ ಅಂದರೆ ಹುಕ್ಪಟ್ಟಿ ಕಾಚುಪಟ್ಟಿಗೆ ಅಷ್ಟು ಬಿಟ್ಟು 4 ಕಡೆ ಎಕ್ಸಾಕ್ಟ್ಲಿ ಎಷ್ಟಿದೆ ಅಷ್ಟು ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ. ನೋಡಿ, ನಾನು ಇಲ್ಲಿ ಒಂದು ಸ್ವಲ್ಪ ಬಟ್ಟೆನ ತಿರುಗಿಸ್ಕೊತಾ ಇದ್ದೀನಿ. ಏಕೆ ಅಂತ ಅಂದರೆ ಒಂದು ಸ್ವಲ್ಪ ವೀಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ಸಿಗಲಿ ಅಂತ ಅಂದ್ಬಿಟ್ಟು, ಅಂದರೆ ಪ್ರಾಪರಾಗಿ ನೇರವಾಗಿ ಕಾಣಲಿ ಅಂತ ಅಂದ್ಬಿಟ್ಟು ನೋಡಿ. ಮತ್ತು ಈ ಭಾಗ ನಾನು ಚಿಕ್ಕದಾಗಿ ಕಟ್ಕೊಟ್ನಲ್ಲ ಅದು ಫಿಟ್ಟಿಂಗ್ ಸೈಜು. ಕೆಳಗಡೆ ಸೈಡು 1 ಇಂಚು ನಾನು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ನಾನಿಲ್ಲಿ 1 ಇಂಚು ಎಕ್ಸ್ಟ್ರಾ ತೊಗೊಂಡು ಈ ಥರ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ. ಈ ಥರ ನೆಕ್ಸ್ಟು ಫ್ರಂಟ್ ಪಾರ್ಟ್ 6.5 ಇಂಚು ನಾನು ತೊಗೋತಾ ಇದ್ದೀನಿ. ಬೇಕಂದರೆ ನೀವು 6 ಇಂಚು ಅಥವಾ 7 ಇಂಚು ಎಷ್ಟಾದರೂ ನೀವು ತೊಗೋಬೋದು. ಮತ್ತು ಈ ಥರ ಲೈನ ಡ್ರಾ ಮಾಡ್ಕೊಂಡು ಏನು ಮಾಡಬೇಕು, ಇಲ್ಲಿ ಬಾಕ್ಸ್ ಆಗಿ ತೊಗೊಂಡು ಈ ಥರ ಒಂದು ಶೇಪ್ ಕೊಡಿ. ನಿಮ್ಗೆ ಎಷ್ಟು ಬೇಕು ಫ್ರಂಟ್ ಮತ್ತು ಬ್ಯಾಕು ಅಷ್ಟು ನೀವು ಕೊಡ್ಕೋಬೋದು. ಇಷ್ಟು ಕೊಡಬೇಕು ಅಂತ ಏನು ಅವಶ್ಯಕತೆ ಏನಿರಲ್ಲ. ಅದಾದಮೇಲೆ ಏನು ಮಾಡಬೇಕು, ಈ ಥರ ಲೈನ ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡ್ಕೊಂಡಾದಮೇಲೆ ಒಳಗಡೆ ಸೈಡು ಈ ಥರ ಒಂದು 1/2 ಇಂಚು ಮಾತ್ರ ತೊಗೊಂಡಾದಮೇಲೆ ಇದನ್ನು ಹೀಗೆ ಶೇಪ್ ಕೊಡಿ. ಈ ಥರ ಕೊಡೋದ್ರಿಂದ ಇಲ್ಲಿ ರಿಂಕಲ್ಸು ಕೂಡ ಬರಲ್ಲ, ಏನಿಲ್ಲ, ನೀಟಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಗುಪ್ಪಿನೂ ಕೂಡ ಬರಲ್ಲ ಇಲ್ಲಿ. ಈ ಥರ ಒಂದು ಮೆಥಡ್ನ ನೀವು ಫಾಲೋ ಮಾಡಿದ್ರೆ. ಮತ್ತು ಫ್ರಂಟ್ ಟಕ್ಸ್ ಪಾಯಿಂಟ್ ಉಂಟಲ್ಲ, ಟಕ್ಸ್ ಪಾಯಿಂಟ್ ಎಷ್ಟು ಅದನ್ನು ನೀವು ಕರೆಕ್ಟಾಗಿ ಮಾರ್ಕಿಂಗ್ ಮಾಡ್ಕೋಬೇಕು.
ಟಕ್ಸ್ ಪಾಯಿಂಟ್ ತೊಗೊಂಡಾದ್ಮೇಲೆ ಇಲ್ಲಿಂದ ಇಲ್ಲಿಗೆ 3.5 ಇಂಚು, ಕೆಳಗಡೆಗೆ 3 ಇಂಚು ಇದನ್ನು ಮಾರ್ಕಿಂಗ್ ಮಾಡಿಬಿಟ್ಟು ಈ ಥರ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ 1 ಇಂಚು ಮತ್ತು ಇಲ್ಲಿಂದ ಇಲ್ಲಿಗೆ 1 ಇಂಚು ಕೊಟ್ಟು ಫ್ರಂಟ್ ಪಾರ್ಟ್ ಟಕ್ಸ್ ಉಂಟಲ್ಲ ಇದನ್ನು ಮಾರ್ಕಿಂಗ್ ಮಾಡ್ಕೊಳ್ಳಿ. ಇಷ್ಟಾಯಿತು. ಇವಾಗ ನಾನು ಮೊದಲೇ ಹೇಳಿದ್ದೆ, ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಫ್ರಂಟ್ ಪಾರ್ಟಲ್ಲಿ ಗ್ಯಾಪ್ ಬರಬಾರ್ದು ಅಂದರೆ ಯಾವ ಮೆಥಡನ್ನ ಫಾಲೋ ಮಾಡಬೇಕು ಅಂತೇಳಿ. ಈ ಟಕ್ಸ್ ಪಾಯಿಂಟ್ ಉಂಟಲ್ಲ, ಟಕ್ಸಿಂದ ಹಿಡಿದು ಸೊಂಟದ ಸುತ್ತಳತೆ 4ನೇ ಭಾಗ, ನಿಮ್ಮ ಒಂದು 32 ಇದ್ದರೆ 32 ಇರಲಿ, ಅಥವಾ 33 ಇದ್ದರೆ 33 4ನೇ ಭಾಗ, 34 ಇದ್ದರೆ 34 4ನೇ ಭಾಗ, ಎಷ್ಟಿರುತ್ತೆ ಸೊಂಟದ ಭಾಗ ಅದರ 4ನೇ ಭಾಗನ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಮಾರ್ಕಿಂಗ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಮೇಲ್ಗಡೆ ಸೈಡು 1/2 ಇಂಚು ನೀವು ಓರೆಯಾಗಿ ಮಾರ್ಕಿಂಗ್ ಮಾಡ್ಕೋಬೇಕು. ಮತ್ತು ಇದನ್ನು ಕೆಳಗಡೆ ಸೈಡ್ ಇಲ್ಲಿ ಲೈನ ಡ್ರಾ ಮಾಡ್ಕೋಬೇಕು. ಮತ್ತು ಇಲ್ಲಿಂದ ಇಲ್ಲಿಗೆ 1 ಇಂಚು ನೀವು ಮೇಲ್ಗಡೆ ಸೈಡು ಈ ಥರ ಒಂದು ಶೇಪ್ ಕೊಡಿ. ನಂತರ ಈ ಪಾರ್ಟಲ್ಲಿ ಎಷ್ಟಿದೆಯೋ ಅದರಲ್ಲಿ ಅರ್ಧ ಸೆಂಟರ್ಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಈ ಥರ ಲೈನ ಡ್ರಾ ಮಾಡ್ಕೊಳ್ಳಿ. ಈ ಲೈನಿಂದ ನೋಡಿ ಈ ಥರ ಲೈನ ಡ್ರಾ ಮಾಡ್ಕೊಳ್ಳಿ. ಮತ್ತು ಈ ಪಾಯಿಂಟ್ ಉಂಟಲ್ಲ, ಈ ಪಾಯಿಂಟ್ಗೆ ಒಂದು ಪಾಯಿಂಟ್ ಕೊಡಿ, ಟಕ್ಸ್ ಪಾಯಿಂಟ್ ಕೊಡಿ. ಈ ಟಕ್ಸ್ ಪಾಯಿಂಟಿಂದ ಈ ಕಡೆ ಸೈಡು 1.5 ಅಥವಾ 2 ಇಂಚು, ಇಲ್ಲಿಂದ ಇಲ್ಲಿಗೆ 1.5 ಅಥವಾ 2 ಇಂಚು, ನಾನಿಲ್ಲಿ 1.5 ಇಂಚು ನಾನು ಕೊಟ್ಟಿದ್ದೀನಿ. ಮತ್ತು ಈ ಪಾಯಿಂಟಿಂದ ಕೆಳಗಡೆ ಸೈಡ್ಗೆ ನೀವು 1 ಇಂಚ್ ತೊಗೊಂಡು ಈ ಒಂದು ಟಕ್ಸ್ ಪಾಯಿಂಟ್ ಉಂಟಲ್ಲ ಇದನ್ನು ಕೆಳಗಡೆ ಸೈಡ್ಗೆ ಈ ಥರ ಮಾರ್ಕಿಂಗ್ ಮಾಡಿಕೊಂಡ್ರೆ ಸೈಡು ಟಕ್ಸ್ ಪಾಯಿಂಟು ಕೂಡ ಬಂತು. ಇವಾಗ 3 ಟಕ್ಸ್ ಪಾಯಿಂಟು ರೆಡಿ ಆಯಿತು. ಇವಾಗ ಏನು ಮಾಡಬೇಕು, ಮೇಲ್ಗಡೆ ಉಂಟಲ್ಲ ಅದನ್ನು ತೊಗೋಬೇಕು. ಅದಕ್ಕೆ ಏನು ಮಾಡಬೇಕು, 2ರಿಂದ ಮಧ್ಯಕ್ಕೆ ಕರೆಕ್ಟಾಗಿ ಇವೆರಡು ಟಕ್ಸ್ ಪಾಯಿಂಟ್ ಉಂಟಲ್ಲ ಅದ್ರ ಮಧ್ಯಕ್ಕೆ ನೀವು 1 ಪಾಯಿಂಟ್ ಹಾಕ್ಕೊಳ್ಳಿ. ಅದ್ರ ಮೇಲ್ಗಡೆಗೆ 1 ಪಾಯಿಂಟ್ ಹಾಕಿ. ಈ ಥರ ತುಂಬ ಪರ್ಫೆಕ್ಟಾಗಿ ಟಕ್ಸ್ ಪಾಯಿಂಟ್ ಕೊಡೋದು ಬರುತ್ತೆ. ಯಾವುದೇ ಒಂದು ಸೈಜ್ ಆದ್ರೂ ಕೂಡ ಈ ಮೆಥಡ್ನ ನೀವು ಫಾಲೋ ಮಾಡಿ, ಖಂಡಿತ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಇವಾಗ ಫ್ರಂಟಲ್ಲಿ ರೌಂಡ್ ಶೇಪ್ ಬಂದಿದೆ. ಈ ಥರ ನೀವು ತೊಗೋಬೇಕು. 100% ನಿಮ್ಗೆ ರಿಸಲ್ಟ್ ಸಿಗುತ್ತೆ ಈ ಒಂದು ಮೆಥಡ್ನ ನೀವು ಫಾಲೋ ಮಾಡಿದ್ರೆ, ಖಂಡಿತ ಹೇಳ್ತಾ ಇದ್ದೀನಿ. ನೋಡಿ ಇಷ್ಟು ಕಂಪ್ಲೀಟ್ ಆಗಿದೆ. ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳೋದು ನೋಡಿ ಯಾವ್ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಿದ್ದೀವೋ ಸೇಮ್ ಅದ್ರ ಮೇಲ್ಗಡೆ ಕಟ್ಟಿಂಗ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಫ್ಯಾಬ್ರಿಕ್ ಅಂತ ಏನೋ ಬಿಡುವಂಥ ಅವಶ್ಯಕತೆ ಏನಿಲ್ಲ. ಆಲ್ರೆಡಿ ಹೊಲಿಯೋದಕ್ಕೆಲ್ಲ ನಾವು ಕರೆಕ್ಟಾಗಿ ಎಕ್ಸ್ಟ್ರಾ ಬಿಟ್ಟು ನಾವು ಮಾರ್ಕಿಂಗ್ ಮಾಡಿದ್ದೀವಿ. ನೋಡಿ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. ನೋಡಿ ನೀವು ಮಾರ್ಕಿಂಗ್ ಮಾಡಿರೋದು ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕಾದ್ರೆ ಫಸ್ಟ್ ನೋಡಿ ಇದನ್ನು ಟಕ್ಸ್ನ ಇಲ್ಲಿ ಪ್ರೆಸ್ ಮಾಡಿದ್ರೆ ಯೋಗ ಪಟ್ಟಿ ಉಂಟಲ್ಲ ಅದ್ರ ನೇರವಾಗಿ ಬಟ್ಟೆ ಬರಬೇಕು. ಮೇಲ್ಗಡೆದು ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ, ಕೆಳಗಡೆ ಯೋಗ ಪಟ್ಟಿ ಕಡಿಮೆ ಇರುತ್ತೆ. ಆವಾಗ ನೀವು ಮಾಡಿರುವಂಥದ್ದು ಕರೆಕ್ಟಾಗಿರುತ್ತೆ. ಅಂದರೆ ಫ್ರಂಟ್ ಪಾರ್ಟಲ್ಲಿ ಗ್ಯಾಪ್ ಯಾವುದೇ ಕಾರಣಕ್ಕೂ ಬರಲ್ಲ ನೀವು ಈ ಮೆಥಡ್ನ ನೀವು ಫಾಲೋ ಮಾಡಿದರೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಹಾಗೆ ಮುಂದೆ ಈ ವಿಡಿಯೋಗಳಲ್ಲಿ ಇನ್ನೂ ಕೂಡ ತುಂಬ ಟಿಪ್ಸ್ಗಳಿದೆ, ನೋಡಿ ಮಿಸ್ ಮಾಡಬೇಡಿ. ಮತ್ತು ಅದಾದಮೇಲೆ ಇವಾಗ ಪೀಸ್ ಉಂಟಲ್ಲ ಪೀಸ್ನ 4 ಪಾರ್ಟಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ಇದನ್ನು ಫಸ್ಟು ಫೋಲ್ಡಿಂಗ್ ಮಾಡಿಕೊಂಡು ಉದ್ದ ತುಂಡ ಇತ್ತು ಅಂತಂದರೆ ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ನೇರವಾಗಿ ಈ ಥರ ನೇರವಾಗಿ ಕಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಸ್ಲೀವ್ಸ್ ಲೆಂತು ನಾನಿಲ್ಲಿ 5.5 ಬೇಕು, ನಾನಿಲ್ಲಿ 6.5 ಇಂಚು ತೊಗೋತಿದ್ದೀನಿ. ಯಾಕೆಂದರೆ 1 ಇಂಚು ಹೊಲಿಯೋದಕ್ಕೆ ಹೋಗುತ್ತೆ, ಅದಕ್ಕೋಸ್ಕರ ಈ ಥರ ಲೈನ ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡಿಕೊಂಡು ಡೈರೆಕ್ಟಾಗಿ 1/2 ಇಂಚು ಅಂದರೆ 2.25 ಇಂಚು ನಾನಿಲ್ಲಿ ಡೌನಿಂಗ್ ಮಾಡ್ಕೊಂಡಿದ್ದೀನಿ. ಮತ್ತು ಇದೆಷ್ಟಿದೆ 8.5 ಇಂಚಿದೆ, ನಾವು 1/2 ಇಂಚು ಬೇಕು. 1/2 ಇಂಚು ಸಾಲ್ಟೇಜ್ ಆಗ್ತಿದೆ. ಇದನ್ನು ಈ ಥರ ಒಂದು ಸ್ವಲ್ಪ 1/2 ಇಂಚು ಸಾಲ್ಟೇಜ್ ಆಗ್ತಿದೆಯಲ್ವ, 1/2 ಇಂಚು ನಾನು ಮೇಲ್ಗಡೆ ಸ್ವಲ್ಪ ಎಳೆದ್ಬಿಟ್ಟು ಮಾರ್ಕಿಂಗ್ ಮಾಡ್ಕೋತೀನಿ. ಯಾಕಂದರೆ ಇವಾಗ ಕರೆಕ್ಟಾಗಿ 9 ಇಂಚು ಬಂತು ಅಂದರೆ ಎದೆ ಸುತ್ತಳತೆ 4ನೇ ಭಾಗ 9 ಇಂಚು ಅಷ್ಟು ತೊಗೊಂಡ್ರೆ ಸಾಕು, ಕರೆಕ್ಟಾಗಿ ಬರುತ್ತೆ.
ಈ ಥರ ಮಾರ್ಕಿಂಗ್, ಮತ್ತು ಎಕ್ಸ್ಟ್ರಾ ಮಾರ್ಜಿನು 1.5 ಅಥವಾ 2 ಇಂಚ್ ಬೇಕು ಅಂದರೆ ಅದನ್ನು ಕೂಡ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಇಷ್ಟು ಕಂಪ್ಲೀಟ್ ಆಯಿತು. ಇವಾಗ ಇದನ್ನು ಕರೆಕ್ಟಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಉಂಟಲ್ಲ ಅದನ್ನು ಮಾರ್ಕಿಂಗ್ ಮಾಡ್ಕೊಬೇಡ. ಇದು ಪಾಯಿಂಟ್ ಬರುತ್ತೆ ಇಲ್ಲಿಗೆ. ಇವಾಗ ಇದನ್ನು ಯಾವ ರೀತಿ ಶೇಪ್ ಕೊಡೋದು ಅಂತ ನಾನು ಹೇಳ್ಕೊಡ್ತೀನಿ. ಇಲ್ಲಿಂದ ಇಲ್ಲಿಗೆ 1.5 ಅಥವಾ 2 ಇಂಚ್ ತೊಗೊಳ್ಳಿ. ಇದನ್ನು ಈ ಥರ ಡೌನ್ ಮಾಡ್ಕೊಳ್ಳಿ. ತುಂಬ ಪರ್ಫೆಕ್ಟಾಗಿ ಬರುತ್ತೆ ಖಂಡಿತ. ಇದು ಒಂದು ಹೊಸ ಮೆಥಡ್ ಅಂದ್ಕೊಳ್ಳಿ. ತುಂಬ ಜಾಸ್ತಿ ನಿಮಗೆ ಹಾರ್ಡ್ ಆಗ್ತಿದೆ ಗೊತ್ತಾಗ್ತಿಲ್ಲ ಅನ್ನೋರು ಈ ಮೆಥಡನ್ನ ಟ್ರೈ ಮಾಡಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಇದನ್ನು ಈ ಥರ ಶೇಪ್ ಕೊಡಿ. ಇಷ್ಟೇನೇನಿಲ್ಲ ಜಾಸ್ತಿ. ಮತ್ತು ಡೌನ್ಗೆ ಇಲ್ಲಿ 1/2 ಇಂಚ್ ಡೌನ್ ಮಾಡಿ, ಮತ್ತು ಇದನ್ನು ಇಲ್ಲಿಂದ ಈ ಥರ ಡೌನ್ ಮಾಡಿ. ನಂತರ ಸ್ಲೀವ್ಸ್ ರೌಂಡು 6 ಇಂಚ್ ಮತ್ತು 2 ಅಥವಾ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಇದನ್ನು ಇಲ್ಲಿಗೆ ಸೇರಿಸಿ. ಇವಾಗ ಇದನ್ನು ಇಲ್ಲಿ ಸೇರಿಸಿ. ಇಷ್ಟು ಕಂಪ್ಲೀಟ್ ಆದಮೇಲೆ ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳಿ. ಈ ಮೆಥಡ್ ಇದು ಹೊಸ ಮೆಥಡು, ಫಸ್ಟ್ ಟೈಮು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿರೋವಂಥದ್ದು. ಈ ಮೆಥಡನ್ನ ಖಂಡಿತ ಟ್ರೈ ಮಾಡಿ ನೋಡಿ. ನನಗೆ ಕಮೆಂಟ್ ತಿಳಿಸಿ, ನೀವು ಟ್ರೈ ಮಾಡಿ ಯಾವ ರೀತಿ ಬರುತ್ತೆ ಇದು ನೀಟಾಗಿ ಬರುತ್ತಾ, ನಿಮಗೆ ಪರ್ಫೆಕ್ಟಾಗಿ ಬರುತ್ತಾ ಅಂತ ಅಂದ್ಬಿಟ್ಟು. ಇದು ನನ್ನ ಕರೆಕ್ಟಾಗಿ 100% ಪರ್ಫೆಕ್ಟಾಗಿ ಬರುತ್ತೆ. ಇದು ಒಂದು ಮೆಥಡ್ ಆಗಿದೆ. ಮತ್ತು ಎಕ್ಸ್ಟ್ರಾ ಫ್ಯಾಬ್ರಿಕ್ ಅಲ್ಲಿ ಸಾಲ್ಟೇಜ್ ಆಗಿದೆ ನೋಡಿ, ಅದನ್ನು ನಾನು ಕಟ್ಟಿಂಗ್ ಮಾಡಿಕೊಂಡು ನಾನು ಇಲ್ಲೇ ತಗೋತಾ ಇದ್ದೀನಿ. ಇದನ್ನು ಈ ಥರ ಕಟ್ಟಿಂಗ್ ಮಾಡಿಕೊಂಡು ತಗೊಳ್ಳಿ. ಅದನ್ನು ಲಾಸ್ಟಲ್ಲಿ ಹೊಲಿಬೇಕಾದ್ರೆ ಇದನ್ನು ಸೈಡ್ಗೆ ಅಡ್ಜಸ್ಟ್ ಮಾಡಬೇಕದು. ಕಂಪ್ಲೀಟ್ ಆಗಿದೆ. ಇದು ಓನ್ಲಿ 34 ಸೈಜ್ ಇರುವಂಥ ಬ್ಲೌಸು ಕಂಪ್ಲೀಟ್ ಆಗಿದೆ. ಇವಾಗ ಮೇನ್ ಫ್ಯಾಬ್ರಿಕ್ಕು ಸೀರೆ ಒಂದು ಪೀಸ್ ಉಂಟಲ್ಲ ಅದನ್ನು ತೊಗೊಂಡು ಇದನ್ನು ಫೋಲ್ಡಿಂಗ್ ಮಾಡಿಕೊಂಡು ಎಲ್ಲ ಪೀಸ್ದು ಕೂಡ ಇದ್ರ ಮೇಲೆ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳೋದು ಅಷ್ಟೇ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಯೂಸ್ಫುಲ್ ಆಗಿದರೆ ಪ್ಲೀಸ್ ನಿಮ್ಗೆ ಗೊತ್ತೇ ಇದೆಯಲ್ವಾ, ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ವಿಸಿಟ್ ಆಗಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ. ಹಾಗೆ ನಿಮ್ಗೆ ಯಾವುದೇ ಒಂದು ಡೌಟ್ ಇದ್ರೂ ಕೂಡ ನೀವು ಕೇಳ್ಬೋದು. ಏಕೆಂದರೆ ಈ ಒಂದು ವಿಡಿಯೋದಲ್ಲಿ ತುಂಬಾ ನಾನು ಹೊಸ ಟಿಪ್ಸ್ಗಳು ನಾನು ಹೇಳ್ಕೊಟ್ಟಿದ್ದೀನಿ. ಏಕೆಂದರೆ ಇಷ್ಟು ದಿನದಿಂದ ನನ್ನ ವಿಡಿಯೋದಲ್ಲಿ ಇರಲಿಲ್ಲ ಈ ಹೊಸ ಟಿಪ್ಸ್ಗಳು. ಇದೆಲ್ಲ ಇವತ್ತು ನಾಳೆ ತುಂಬ ಜಾಸ್ತಿ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಈ ಟಿಪ್ಸ್ಗಳು. ಮತ್ತು ನಾನು ಕೂಡ ಹೊಸ ಸ್ಟೂಡೆಂಟ್ಗಳಿಗೆ ನಾನು ಹೇಳ್ಕೊಡ್ತೀನಲ್ವ, ಆಫ್ಲೈನ್ ಸ್ಟೂಡೆಂಟ್ಗಳಿಗೆ ಅವ್ರಿಗೆಲ್ಲ ನಾನು ಇದನ್ನೆಲ್ಲ ಅಂದರೆ ಜಾಸ್ತಿ ಹಾರ್ಡ್ ಇದೆ ಅರ್ಥ ಮಾಡ್ಕೊಳ್ಳೋದಿಲ್ವಲ್ಲ, ಅವ್ರಿಗೆ ನಾನು ಏನು ಮಾಡ್ತೀನಿ, ಎಷ್ಟೇ ಅರ್ಥ ಮಾಡಿಸಿದ್ರು ಅರ್ಥ ಮಾಡ್ಕೊಳ್ಳೋವಾಗ ಈ ಥರ ಒಂದು ಮೆಥಡ್ನ ನಾನು ಹೇಳ್ಕೊಡ್ತೀನಿ. ಪರ್ಫೆಕ್ಟಾಗಿ ಕೂರುತ್ತೆ ಅವ್ರಿಗೆ ಬ್ಲೌಸು ಕೂಡ. ಸೊ ಅದನ್ನು ನಾನು ನಿಮಗೆ ಯೂಟ್ಯೂಬಲ್ಲೂ ಕೂಡ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದರೆ ನನಗೆ ಯಾವುದನ್ನೇ ಆದ್ರೂ ಕೂಡ ಕಮೆಂಟಲ್ಲಿ ತಿಳಿಸೋದನ್ನು ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಸೋ ಮಚ್ ಲಾಸ್ಟ್ ತನಕ ವಿಡಿಯೋ ನೋಡ್ತಿರೋದಕ್ಕೆ. ಹಾಗೆ ನಿಮ್ಮ ಒಂದು ಯಾರ್ಯಾರು ಫ್ರೆಂಡ್ಸು ರಿಲೇಟಿವ್ಸ್ ಯಾರ್ಯಾರಿದ್ದಾರೋ ಅವ್ರಿಗೆಲ್ಲ ವೀಡಿಯೋನ ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಯಾಕೆಂದರೆ ಇದರಲ್ಲಿ ತುಂಬಾ ಟಿಪ್ಸು ಮತ್ತು ಟ್ರಿಕ್ಸ್ಗಳು ಉಂಟು ಈ ವಿಡಿಯೋದಲ್ಲಿ. ಅದಕ್ಕೋಸ್ಕರ ಹೊಸ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಥ್ಯಾಂಕ್ ಯು ಫ್ರೆಂಡ್ಸ್ ಲಾಸ್ಟ್ ತನಕ ನೀವು ವಿಡಿಯೋ ನೋಡಿದ್ದಕ್ಕೆ.